ಬಾಸ್, ಒಂದ್ಸಲ ಯೋಚನೆ ಮಾಡಿ ನೋಡಿ. ನೀವು ನಿಮ್ಮ ರೂಮಲ್ಲಿ ಒಂಟಿಯಾಗಿ ಕೂತು ಮೊಬೈಲ್ ನೋಡ್ತಾ ಇರ್ತೀರಾ. ಸಡನ್ ಆಗಿ ವಾಟ್ಸಪ್ನಲ್ಲಿ ಒಂದು ವಿಡಿಯೋ ಮೆಸೇಜ್ ಬರುತ್ತೆ. ಓಪನ್ ಮಾಡಿ ನೋಡಿದ್ರೆ ಅದು ಬೇರೆ ಯಾರದೋ ವಿಡಿಯೋ ಅಲ್ಲ. ಜಸ್ಟ್ 2 ಸೆಕೆಂಡ್ ಮುಂಚೆ ನೀವು ನಿಮ್ಮ ಬೆಡ್ ಮೇಲೆ ಕೂತು ಮೊಬೈಲ್ ನೋಡ್ತಾ ಇರೋದನ್ನ ನಿಮ್ಮ ಬೆನ್ನ ಹಿಂದೆಲೇ ಯಾರೋ ವಿಡಿಯೋ ಮಾಡಿ ಕಳಿಸಿರ್ತಾರೆ. ಆದರೆ ನಿಮ್ಮ ರೂಮಲ್ಲೇ ನಿಮ್ಮ ಬೆನ್ನ ಹಿಂದೆ ಯಾರೋ ಇದ್ದಾರೆ. ಮೈಯ ಎಲ್ಲ ಬೆವರಿಲ್ದೋಯ್ತಾ? ಇವತ್ತು ನಾನು ಹೇಳಕ್ಕೆ ಹೊರಟಿರುವುದು ಇಂಥದ್ದೇ, ಒಬ್ಬ ಸೈಕೋ ಕಿಲ್ಲರ್ ಕತೆ. ಹೆಡ್ಫೋನ್ಸ್ ಹಾಕಿಕೊಂಡು ಲೈಟ್ಸ್ ಆಫ್ ಮಾಡಿ, ಯಾಕೆಂದ್ರೆ ಸ್ಟೋರಿ ನಿಮ್ಮ ನಿದ್ದೆ ಕೆಡಿಸಬಹುದು, ಗ್ಯಾರಂಟಿ. ನಮ್ಮ ಕಥೆಯ ಹೀರೋ ಬಂದು ಸಿದ್ಧಾರ್ಥ್ ಅಂತ. ಸೊ ಇವನಿಗೆ ಒಂದಷ್ಟು ಎಡಿಟಿಂಗ್ ಅಂದರೆ ತುಂಬ ಇಷ್ಟ. ರಾತ್ರಿ ಇಡೀ ಎಚ್ಚರ ಇದ್ದು ಕೆಲಸ ಮಾಡೋದು ಇವನ ಅಭ್ಯಾಸ ಆಗಿರುತ್ತೆ. ಒಂದು ರಾತ್ರಿ 3 ಗಂಟೆ, ಇಡೀ ಏರಿಯಾ ಸೈಲೆಂಟ್ ಆಗಿದೆ. ಸಿದ್ಧಾರ್ಥ್ ಮಾತ್ರ ತನ್ನ ರೂಮಲ್ಲಿ ಕುರಿತು ಎಡಿಟಿಂಗ್ ಮಾಡ್ತಾ ಇರ್ತಾನೆ. ಅದೇ ಟೈಮ್ಗೆ ಇವನ ಲ್ಯಾಪ್ಟಾಪ್ ಸ್ಕ್ರೀನ್ ಮೇಲೆ ಒಂದು ನೋಟಿಫಿಕೇಶನ್ ಬರುತ್ತೆ. ಯಾರೋ ನಿಮ್ಮ ವೆಬ್ ಕ್ಯಾಮ್ ಆಕ್ಸೆಸ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅಂತ. ಇವನು ಯಾವುದೋ ವೈರಸ್ ಇರಬಹುದು ಅಂದ್ಕೊಂಡು ಇಗ್ನೋರ್ ಮಾಡ್ತಾನೆ. ಆದರೆ ಜಸ್ಟ್ 5 ನಿಮಿಷದಲ್ಲಿ ಇವನ ಮೊಬೈಲ್ಗೆ ಒಂದು ಅನ್ನೋನ್ ಇಮೇಲ್ ಬರುತ್ತೆ. ಅದರಲ್ಲಿ ಒಂದು ಫೋಟೋ ಇರುತ್ತೆ. ಫೋಟೋ ಓಪನ್ ಮಾಡಿದ ಸಿದ್ಧಾರ್ಥ್ ಬೆಚ್ಚಿ ಬೀಳುತ್ತಾನೆ ಗೈಸ್. ಯಾಕಂದರೆ ಆ ಫೋಟೋದಲ್ಲಿ ಇವನು ತನ್ನ ಸೀಟ್ನಲ್ಲಿ ಕೂತು ಕೆಲಸ ಮಾಡ್ತಿರೋದು ಇರುತ್ತೆ. ಆದರೆ ಆ ಫೋಟೋ ತೆಗೆದಿರೋದು ವೆಬ್ ಕ್ಯಾಮಿಂದ ಅಲ್ಲ, ಅವನ ರೂಮಿನ ಕಿಟಕಿಯಿಂದ. ಸೊ ಇಲ್ಲಿ ಟ್ವಿಸ್ಟ್ ಏನಂದರೆ, ಕಿಟಕಿ ಇರೋದು 3ನೇ ಫ್ಲೋರಲ್ಲಿ. ಆ ಕಿಟಕಿಯಿಂದ ಆ ಫೋಟೋ ತೆಗಿಯೋಕ್ಕೆ ಹೇಗೆ ಸಾಧ್ಯ ಹೇಳಿ? ಸೊ ಅದೇ ಅನುಮಾನ ಸಿದ್ಧಾರ್ಥ್ಗೂ ಕೂಡ ಬರುತ್ತೆ. ಕಿಟಕಿ ಹತ್ರ ಹೋಗಿ ಆ ಕಡೆ ಈ ಕಡೆ ಎಲ್ಲ ನೋಡ್ತಾನೆ. ಫುಲ್ ಕತ್ಲು ಬಿಟ್ಟರೆ ಬೇರೆ ಏನೂ ಇರಲ್ಲ ಅಲ್ಲಿ. ಅಷ್ಟರಲ್ಲೇ ಇನ್ನೊಂದು ಮೆಸೇಜ್ ಬರುತ್ತೆ ಸಿದ್ಧಾರ್ಥ್ ಫೋನ್ಗೆ. ಆ ಮೆಸೇಜಲ್ಲಿ ಮೇಲಕ್ಕಲ್ಲ ಕೆಳಗೆ ನೋಡು ಅಂತ. ಸಿದ್ಧಾರ್ಥ್ ಗಾಬರಿಯಿಂದ ಕೆಳಗೆ ರಸ್ತೆ ಕಡೆ ನೋಡ್ತಾನೆ. ಸೊ ಅಲ್ಲಿ ಒಬ್ಬ ಕತ್ಲಲ್ಲಿ ಒಂದು ಫ್ಲ್ಯಾಶ್ ಲೈಟ್ ಹಿಡ್ಕೊಂಡು ನಿಂತ್ಕೊಂಡಿರ್ತಾನೆ. ನೇರವಾಗಿ ಸಿದ್ಧಾರ್ಥ್ ರೂಮ್ ಕಡೆನೇ ಮುಖ ಮಾಡಿ ನೋಡ್ತಾ ಇರ್ತಾನೆ. ಅವನ ಮುಖ ವಿಚಿತ್ರ ಏನಂದರೆ, ಫುಲ್ ಮುಖ ಎಲ್ಲ ಒಂಥರ ಜೋಕರ್ ಮಾಸ್ಕು. ಆ ಕೈಯಲ್ಲಿ ಸಿದ್ಧಾರ್ಥ್ ಫೋಟೋ ಇರೋ ಮೊಬೈಲ್ ಬೇರೆ ಇರುತ್ತೆ. ಸಿದ್ಧಾರ್ಥ್ ತಕ್ಷಣ ಕಿಟಕಿ ಮುಚ್ಚಿ, ಕಟನೆಲ್ಲ ಮುಚ್ಚಿ ಪೊಲೀಸರಿಗೆ ಫೋನ್ ಮಾಡೋಕ್ಕೆ ಟ್ರೈ ಮಾಡ್ತಾನೆ. ಆದರೆ ಸಿಗ್ನಲ್ ಒಂದು ಚೂರು ಇರಲ್ಲ. ಕಟ್ ಮಾಡಿಬಿಟ್ಟಿರ್ತಾನೆ. ಸಿಗ್ನಲ್ ಕೂಡ ಒಂದು ಚೂರು ಸಿಗ್ತಾರಲ್ಲ ಅಲ್ಲಿ. ಈ ಪಾರ್ಟ್ ಸಖತ್ ಥ್ರಿಲ್ ಆಗಿರುತ್ತೆ ಬಸ್, ಕರೆಕ್ಟಾಗಿ ಕೇಳು. ಈಗ ಸಿದ್ಧಾರ್ಥ್ ರೂಮಿನಲ್ಲಿ ಕತ್ತಲಿದೆ, ಕರೆಂಟ್ ಇಲ್ಲ, ನೆಟ್ವರ್ಕ್ ಇಲ್ಲ. ಅಷ್ಟೇ ಅಲ್ಲ, ಮನೆಯಲ್ಲಿ ಯಾರೂ ಇಲ್ಲ. ಮೈನ್ ಡೋರ್ ಹತ್ರ ಯಾರೋ ಬಂದು ನಿಧಾನಕ್ಕೆ ನಾಕ್ ಮಾಡ್ತಾರೆ. ಉಸಿರು ಬಿಡೋದನ್ನು ಮರೆತು ಬಿಡ್ತಾನೆ. ಬೇಸ್ಬಾಲ್ ಬ್ಯಾಟನ್ನು ಹಿಡಿದುಕೊಂಡು ನಿಧಾನಕ್ಕೆ ಹಾಲ್ ಕಡೆ ಬರ್ತಾನೆ. ಮೈನ್ ಡೋರ್ ಪೈಪ್ ಹಾಲಲ್ಲಿ ನೋಡ್ತಾನೆ, ಅಲ್ಲಿ ಯಾರೂ ಇರಲ್ಲ. ಆದರೆ ಆಚೆ ನೋಡ್ತಾನೆ, ಫುಲ್ ಕತ್ಲು, ಯಾರೂ ಇರಲ್ಲ. ಬಾಗಿಲ ಕೆಳಗಡೆ ಇರೋ ಗ್ಯಾಪ್ನಿಂದ ಯಾರೋ ಒಂದು ಸಣ್ಣ ಚೀಟಿ ಒಳಗಡೆ ಬಿಡ್ತಾರೆ. ಅದರಲ್ಲಿ ಬರ್ದಿರುತ್ತೆ, ನಾನು ಹೊರಗಡೆ ಇಲ್ಲ, ಆಲ್ರೆಡಿ ಒಳಗಡೆ ಇದ್ದೀನಿ ಅಂತ. ಸೊ ಸಿದ್ಧಾರ್ಥ್ಗೆ ಫುಲ್ ಮೈಂಡ್ ಬ್ಲ್ಯಾಕ್ ಆಗುತ್ತೆ. ಮನೆಯಲ್ಲಿ ಬರೋಕ್ಕೆ ಹೇಗೆ ಸಾಧ್ಯ? ಸೊ ಕತ್ತಲಲ್ಲೇ ಬ್ಯಾಟ್ ಹಿಡಿದು ಇಡೀ ಮನೆ ಹುಡುಕಿತಾನೆ. ಕಿಚನ್, ಬಾತ್ರೂಮ್, ಗೆಸ್ಟ್ ರೂಮ್ ಎಲ್ಲ ಹುಡುಕ್ತಾನೆ, ಯಾರೂ ಇರಲ್ಲ. ಕೊನೆಗೆ ಇವನ ಓನ್ ಬೆಡ್ರೂಮ್ಗೆ ಬರ್ತಾನೆ. ಅಲ್ಲಿ ಬೆಡ್ ಪಕ್ಕದಲ್ಲಿರೋ ಕನ್ನಡಿಯನ್ನು ನೋಡ್ತಾನೆ. ಆ ಕನ್ನಡಿಯಲ್ಲಿ ಕೆಂಪು ಲಿಪ್ಸ್ಟಿಕ್ನಲ್ಲಿ ಒಂದು ಡೇಟ್ ಬರೆದಿರುತ್ತೆ. ಅದೇ 15 ಜುಲೈ 2021. ಆ ಡೇಟ್ ನೋಡಿದ ತಕ್ಷಣ ಸಿದ್ಧಾರ್ಥ್ಗೆ ಇಡೀ ಕತೆ ಅರ್ಥ ಆಗುತ್ತೆ. ಮೈಯೆಲ್ಲ ನಡುಕ ಶುರುವಾಗುತ್ತೆ. ಏನದು ಡೌಟ್? 5 ವರ್ಷದ ಹಿಂದೆ ಇದೇ ಸಿದ್ಧಾರ್ಥ್ ಡಾರ್ಕ್ ವೆಬ್ನಲ್ಲಿ ವಿಡಿಯೋಗಳನ್ನು ನೋಡ್ತಾ ಇರ್ತಾನೆ. ವಿಡಿಯೋಗಳನ್ನು ನೋಡ್ತಾ ಸಸ್ಪೆನ್ಸ್ ಹಂಟ್ ಅನ್ನೋ ಒಂದು ಸೈಕೋ ಗ್ರೂಪ್ಗೆ ಸೇರ್ಕೊಳ್ತಾನೆ. ಅಲ್ಲಿ ಹಣಕ್ಕೋಸ್ಕರ ಬೇರೆಯವರ ಪರ್ಸ್ನಲ್ ಲೈಫ್ನ ಸೀಕ್ರೆಟ್ ಆಗಿ ಎಲ್ಲ ಶೂಟ್ ಮಾಡಿ ಅಪ್ಲೋಡ್ ಮಾಡ್ತಿರ್ತಾನೆ. ಆ ಥರ ಇವನು ಅಪ್ಲೋಡ್ ಮಾಡಿದ ಒಂದು ಹುಡುಗಿ ಪರ್ಸ್ನಲ್ ವಿಡಿಯೋ ಇಂಟರ್ನೆಟ್ಟಲ್ಲಿ ಲಿಂಕ್ ಆಗಿ ಆ ಹುಡುಗಿ ಹವಾಮಾನದಿಂದ ಆತ್ಮಹತ್ಯೆ ಮಾಡ್ಕೊಳ್ತಾಳೆ. ಆ ಹುಡುಗಿ ಸತ್ತ ದಿನವೇ ಈ 15 ಜುಲೈ 2021. ಇವತ್ತು ಬಂದಿರೋ ಆ ಸೈಕೋ ಕಿಲ್ಲರ್ ಬೇರೆ ಯಾರು ಅಲ್ಲ, ಆ ಸತ್ತ ಹುಡುಗಿಯ ಅಣ್ಣ. ಸಿದ್ಧಾರ್ಥ್ ಕನ್ನಡಿಯ ಮುಂದೆ ನಿಂತು ಶಾಕ್ ಆಗಿರುವಲೆ. ಬೆನ್ನ ಹಿಂದೆ ಇರೋ ಬೀರು ನಿಧಾನಕ್ಕಾಗಿ ಓಪನ್ ಆಗುತ್ತೆ. ಅದರ ಒಳಗಡೆಯಿಂದ ಮಾಸ್ಕ್ ಹಾಕಿರೋ ಕಿಲ್ಲರ್ ಹೊರಗೆ ಬರ್ತಾನೆ. ಸಿದ್ಧಾರ್ಥ್ ತಿರುಗಿ ನೋಡೋ ಅಷ್ಟರಲ್ಲಿ ಕತ್ತಲಲ್ಲಿ ಚಾಕು ಮಿಂಚುತ್ತದೆ.
ಸೊ ಮರುದಿನ ಬೆಳಗ್ಗೆ ಪೊಲೀಸ್ ಬಂದು ಸಿದ್ಧಾರ್ಥ್ ಮನೆ ಬಾಗಿಲು ಮುರಿತಾರೆ. ಮನೆ ತುಂಬ ರಕ್ತ ಬಿದ್ದಿರುತ್ತದೆ. ಆದರೆ ಸಿದ್ಧಾರ್ಥ್ ಬಾಡಿ ಅಲ್ಲಿ ಇರಲ್ಲ. ಇವನ ಲ್ಯಾಪ್ಟಾಪ್ ಆನ್ ಇರುತ್ತೆ. ಲ್ಯಾಪ್ಟಾಪ್ ಸ್ಕ್ರೀನ್ ಮೇಲೆ ಒಂದು ವಿಡಿಯೋ ಪ್ಲೇ ಆಗ್ತಾ ಇರುತ್ತೆ. ಅದರಲ್ಲಿ ಸಿದ್ಧಾರ್ಥ್ ಕತ್ತಲೆಯಲ್ಲಿ ಪ್ರಾಣ ಭಿಕ್ಷೆ ಬೇಯುವುದು ರೆಕಾರ್ಡ್ ಆಗಿದೆ. ಕಿಲ್ಲರ್ ಕ್ಯಾಮ್ರಾ ಹತ್ತಿರ ಬಂದು ಮಾಸ್ಕ್ ತೆಗೆದು ನೇರವಾಗಿ ನೋಡಿ ಹೇಳ್ತಾ ಇದ್ದೀನಿ ಅಂತ ಹೇಳ್ತಾನೆ. ನನ್ನ ಮುಂದಿನ ವಿಡಿಯೋವಾಗಿ ಸಿದ್ಧಾರ್ಥ್ ನನಗೆ ಇನ್ನೊಬ್ಬ ಎಡಿಟರ್ ಬೇಕಾಗಿದ್ದಾನೆ. ನಿಮ್ಮ ಮನೆಯ ವೆಬ್ ಕ್ಯಾನ್ ಆನ್ ಇದೆಯಾ ಚೆಕ್ ಮಾಡ್ಕೊಳ್ಳಿ. ಸೊ ಬಾಸ್, ಹುಷಾರಾಗಿರಿ. ಇಂಟ್ರೆಸ್ಟಿಂಗ್ ಸ್ಟೋರಿ ನಿಮ್ಗೆ ಇಷ್ಟ ಆದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ನಿಮ್ಮ ಅನಿಸಿಕೆ ತಿಳಿಸಿ. ಮತ್ತೆ ಸಿಗೋಣ. ಯಾರೆಲ್ಲ ಹೊಸ್ದಾಗಿ ಬಂದಿದ್ದೀರಾ ಅವರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಏನಾರ ಚೇಂಜಸ್ ಮಾಡ್ಕೊಬೇಕಾ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಮತ್ತೆ ಸಿಗೋಣ ಮುಂದಿನ ವಿಡಿಯೋಲಿ. ಜಾಗರೂಕರಾಗಿರಿ. ಆ್ಯಂಡ್ ಈ ಕಥೆಯಲ್ಲಿ ಏನು ಅರ್ಥ ಆಯಿತು ಅಂತ ಎಲ್ಲರೂ ಕಮೆಂಟ್ ಮಾಡಿ.